ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅವರ ವಿರುದ್ಧ ಕಿಡಿಕಾರಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಹಲವು ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದರು. ಅದೇ ಗ್ರಂಥ ನೀನೇ ಲೆಕ್ಕಕ್ಕಿಲ್ಲ. ಆಮೇಲೆ ಈ ದೇಶದಲ್ಲಿ ನಮ್ಮ ಮೂಲ ನಿವಾಸಗಳನ್ನ ತಲುಪಡ ರಕ್ತ ಕ್ರಾಂತಿ ಆಗುತ್ತೆ. ನೆಕ್ಸ್ಟ್ ಕೊರೆಂಗ ಯುದ್ಧ ನೋಡಿದೆಯಲ್ಲ, ನೆಕ್ಸ್ಟ್ ಕೊರೆಂಗ ಯುದ್ಧ ಈ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ. ಹುಷಾರಾಗಿರೋ ಅಮಿತ್ ಶಾ ಇಡೀ ಪ್ರಪಂಚಕ್ಕೆ ಕೊಟ್ಟಂತ ಮಹಾನ್ ಸಂವಿಧಾನವನ್ನ ಇವರು ಮುಂಬಾಗಿಲಿನಿಂದ ಅಂಬೇಡ್ಕರ್ನ ಬೆಂಬಲ ಮಾಡ್ತೇವೆ ಅಂತ ಹೇಳ್ತಾ ಅವರ ತತ್ವ ಆದರ್ಶಗಳನ್ನ ಖಂಡಿಸ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಮಹಾಪಿತೂರಿ. ಸಂವಿಧಾನವನ್ನು ರದ್ದು ಮಾಡತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ರ ಬಗ್ಗೆ ನಾವು ಪ್ರತಿಯೊಬ್ಬ ಪ್ರಜೆಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪ್ರತಿಯೊಬ್ಬ ಜನಕ್ಕೂ ಕೊಟ್ಟಂತಹ ಮಹಾನ್ ಗ್ರಂಥ ಅದು. ಅಂತವರ ಬಗ್ಗೆ ಒಬ್ಬರು ಮಾತಾಡಿರ್ತಕ್ಕಂಥದ್ದು ನಾವು ಬಹಳ ಮುಖ್ಯವಾಗಿ ಖಂಡಿಸ್ತಾ ಇದ್ದೇವೆ. ನಮ್ಮ ಸ್ವಾಮಿಯವರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾವೆಲ್ಲ ಸಂಘಟನೆಗಳು ಒಟ್ಟಾಗಿ ಇಡೀ ಭಾರತ ರಾಜ್ಯದಿಂದ ರಕ್ತದ ಕಾಲದಲ್ಲೂ ಕೂಡ ಅಂಬೇಡ್ಕರ್ ಓಡಿಸ್ಕೊಂಡಿದ್ದೀವಿ. ಇವತ್ತು ನೀವೊಬ್ಬ ಕಿಡಿಗೇಡಿ ಇದೆಯಾ, ಗೂಂಡ ಇದೆಯಾ, ಕೊಲೆಗಾರಿಕ ಇದೆಯಾ, ನಿಮ್ಗೆ ನೈತಿಕತೆ ಹಕ್ಕಿಲ್ಲ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ. ನೀನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಿಲ್ಲ ಅಂದಿದ್ರೆ ಗುಜರಾತಲ್ಲಿ ಪಾನಿಪುರಿ ಮಾಡಬೇಕಾಗಿತ್ತು. ನೀನು ಇವತ್ತು ಪಾನಿಪುರಿ ಮಾಡಬೇಕಾಗಿತ್ತು. ಅಮಿತ್ ಶಾ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ಯಾ, ಅವ್ರು ಒಂದಲ್ಲಿ ಬರ್ತಾ ಇದ್ದೆ. ನೀನು ಈ ಕೂಡಲೇ ನಾನು ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ. ಅವನ್ನ ಈ ಕೂಡಲೇ ಕಿತ್ತೋಗಿರಿ ಸಚಿವ ಸ್ಥಾನದಿಂದ ಬೇರೆ ಅವಕಾಶ ಕೊಡಿ, ಅವನ ಬಂಧಿಸಿ ಅಂತ ಹೇಳಿ ನೋಡ್ತಾ ಇದ್ದೀನಿ. ಏನು ಒಂದು ಹೇಳಿಕೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅನ್ನೋದನ್ನ ಒಂದು ಪದನ ಬಳಸಿರ್ತೀಯಾ, ಆ ಪದದಲ್ಲಿ ಒಂದು ಆನ್ಸರ್ ಮಾಡ್ತೀಯಾ. ದೇವ್ರನ್ನ ಪ್ರಾರ್ಥಿಸಿದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತೀಯಾ. ಇವತ್ತು ಯಾವ ಸಂವಿಧಾನದ ಅಡಿಯಲ್ಲಿ ನೀನೊಬ್ಬ ಕೇಂದ್ರದ ಗೃಹ ಸಚಿವರಾಗಿದೆಯಾ ಅಂತ ನಿಮ್ಗೆ ಜ್ಞಾಪನ ಇದೆಯಾ?